ತಿಳಿಸ್ಕೊಡ್ತಿದ್ರಿ. ರಾಮೇಶ್ವರ ಕ್ಷೇತ್ರದಲ್ಲೂ ಕೂಡ ಕಾಶಿ ವಿಶ್ವನಾಥನ ದೇವಾಲಯವಿದೆ. ಹಾಗೆ ಸದಂಪತಿಗಳ ಸಮೇತರಾಗಿ ಹೋಗ್ಬಿಟ್ಟು ಅಲ್ಲಿ ಬಿಲ್ವಾರ್ಚನೆಯನ್ನ ಮಾಡಬೇಕು, ಹಾಗೆ ತೆಂಗಿನಕಾಯಿಯನ್ನ ತಗೊಂಡು ಹೋಗ್ಬೇಕು ಅಂತ. ಮುಂದೆ ಗುರುಜಿ, ಈ ದಂಪತಿಗಳು ತೆಂಗಿನಕಾಯಿನ ತಗೊಂಡು ಹೋಗ್ಬೇಕು. ಯಜಮಾನ್ ಇಲ್ಲದೆ ಇರತಕ್ಕಂಥವ್ರು ಕೂಡ ಆ ಪ್ರಾಯಶ್ಚಿತ್ತವನ್ನು ಮಾಡಿಸ್ಕೋಬೇಕು. ಹೆಂಡತಿ ಇಲ್ಲದೆ ಇರತಕ್ಕಂಥವ್ರು ಕೂಡ ಆ ಪ್ರಾಯಶ್ಚಿತ್ತವನ್ನು ಮಾಡಿಸ್ಬೇಕು. ಹೋಗಿ ಪರಿಪೂರ್ಣವಾಗಿ ಕುಟುಂಬ ಪರಿವಾರ ಸಮೇತರಾಗಿ, ಕೆಲವರೆಲ್ಲ ಕುಟುಂಬ ಪರಿವಾರ ಸಮೇತರಾಗಿ ಹೋಗದೇ ಇದ್ರೆ ಪ್ರಯೋಜನವಿಲ್ಲ. ತಲೆ ಮೇಲೆ ಅಕ್ಷತೆ ಎಲ್ಲರಿಗೂ ಬೀಳಲೇಬೇಕು. ಸಮುದ್ರದಲ್ಲಿ ಒಂದೊಂದು ಮರಳಿನ ಕಲ್ಲುಗಳು ಸಹ ರಾಮ ರಾಮ ಅಂತ ಇದೆ ಅಂತ, ಎಲ್ಲ ಮರಳುಗಳನ್ನು ಶಿವ ಶಿವ ಅಂತ, ಶಿವ ಶಿವ ಅಂತ ಹೇಳ್ತಾ ಇದೆ. ಅಂದರೆ ರಾಮ ಅನ್ನೋ ನಾಮಾಂಕಿತ ಆಂಜನೇಯ ಕಪಿಶ್ರೇಷ್ಠನಾಗಿರ್ತಕ್ಕಂಥ ಅಷ್ಟೂ ಜನ 40,000 ಜನ ಕಪಿಗಳು ಹೋದರೂ ಸಹ ಎಲ್ಲ ಕಪಿಗಳ ಮುಖಾಂತರವಾಗಿ ಪಾದಸ್ಪರ್ಶ ಆಗಿರ್ತಕ್ಕಂಥ ಈ ಕ್ಷೇತ್ರ, ಎಲ್ಲ ರಾಮಸ್ವರೂಪನಾಗಿರ್ತಕ್ಕಂಥ ಮಹಾವಿಷ್ಣು ಬಂದಿರತಕ್ಕಂಥ ಮಹಾಕ್ಷೇತ್ರ, ರಾಮನ ಜೊತೆ ಬಂದಿರತಕ್ಕಂಥ ಎಲ್ಲರೂ ನೀತಿಯ ಪಾಠನ ಹೇಳತಕ್ಕಂಥ ವಿಭೀಷಣನು ಪರಿಪೂರ್ಣವಾಗಿ ಜ್ಞಾನಚಕ್ಷಸ್ಸನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಇಲ್ಲಿ ಎಲ್ಲ ದೇವತೆಗಳಲ್ಲದೆ ರಾವಣನೇ ಸ್ವತಃ ಬಂದು ರಾಮನಿಗೆ ನನ್ನ ಮೃತ್ಯುಗೆ ಇದೇ ಕಡೆಯ ದಂಡನೆ, ಇದೇ ಕಡೆಯ ಮುಹೂರ್ತ ಅಂತ ಹೇಳ್ಬಿಟ್ಟು ಹೋಗಿರೋ ಕ್ಷೇತ್ರ. ಇಂಥ ಒಂದು ಕ್ಷೇತ್ರಕ್ಕೆ ನಾಮ ಹಲವು, ಯಾರನ್ನೇ ಆಗಲಿ ಎಲ್ಲರೂ ಪೂಜೆ ಮಾಡೋದು ಶಿವನೊಬ್ಬನೇ. ಅದಕ್ಕೆ ಸರ್ವಂ ಜಗತ್ ಶಿವಮಯಂ ಅಂತ ಕರಿತೀವಿ. ಇಂಥ ಒಂದು ಶಿವನ ನಾಮಸ್ಮರಣೆ ಮಾಡೋಕ್ಕೋಸ್ಕರ ರಾಮೇಶ್ವರಕ್ಕೆ ಬರ್ತೀವಿ. ರಾಮನೇ ಸ್ವತಃ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ರಾಮೇಶ್ವರ ಅಂತ ಅವನ ಜೊತೆ ನಾಮಾಂಕಿತವಾಯಿತು ಈ ರಾಮೇಶ್ವರ. ಇಲ್ಲಿ ಬಹಳ ವಿಶೇಷ ಅಂದರೆ 12 ಜ್ಯೋತಿರ್ಲಿಂಗದಲ್ಲಿ ಇದೊಂದು ಮಹಾ ಜ್ಯೋತಿರ್ಲಿಂಗ. ಅಂದರೆ ರಾಮೇಶ್ವರ ತೀರ್ಥಕ್ಷೇತ್ರ ಬರೀ ತೀರ್ಥಕ್ಷೇತ್ರ ಅಲ್ಲ, ಇದು ಜ್ಯೋತಿರ್ಲಿಂಗದ ಮಹಿಮೆ. ಅಂದರೆ ಪರಮಾತ್ಮನೇ ಸ್ವತಃ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಕ್ಷೇತ್ರ. ಇಲ್ಲಿ ನಾವು ಹೋಗಿ ಸಮುದ್ರ ಸ್ನಾನವನ್ನು ಮಾಡಬೇಕು. ಈ ಸಮುದ್ರ ಸ್ನಾನವನ್ನು ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಬೆಳಗಿನ ಜಾವದಲ್ಲಿ ಸೂರ್ಯ ಉದಯ ಸಮಯದಲ್ಲಿ ನೀವು ಸ್ನಾನವನ್ನು ಮಾಡಬೇಕು. ಎಷ್ಟೋ ಜನ ಏನು ಗೊತ್ತಾ, ಮಧ್ಯಾಹ್ನ ಸೇರಿದ್ದೀವಿ ಸ್ನಾನ ಮಾಡೋಣ ಅಂಥೇಳಿ ನೆಟ್ಟಿಗೆ ಹೋಗೋದು, ಸ್ನಾನ ಮಾಡ್ಕೊಂಬರೋದು. ಹೀಗೆ ಮಾಡಬೇಡಿ. ಯಾತಕ್ಕೆ ಅಂದರೆ ಅವನು ಪ್ರತಿಷ್ಠಾಪನೆ ಮಾಡೋ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಕರೆದರು. ಬೆಳಗಿನ ಜಾವದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾಗ ಅಲೆಗಳು ಬರ್ತಾ ಇತ್ತು. ಬಂದು ಒಂದ್ಸಲಿ ಇವನು ಮರಳಲ್ಲಿ ನಿಧಾನವಾಯಿತು, ಆಂಜನೇಯ ತರೋದು ತಡವಾಯಿತು, ಅಂಗದ ತರೋದು ತಡವಾಯಿತು. ಒಂದು ಲಿಂಗವನ್ನು ಬೇಕಾಗಿತ್ತು ಪರಮಾತ್ಮ, ಹೋಗಿ ತಗೊಂಬ ಅಂಥೇಳಿ ಆಂಜನೇಯನ ಕಳಿಸ್ತಾನೆ. ಈ ಮಾರುತಿರಾಯ ಹೋದ, ಈಗೋ ಬಂದೆ ಅಂತ ಹೋದವನು ಬರಲೇ ಇಲ್ಲ. ಎಷ್ಟೊತ್ತಾಯಿತು, ಮುಹೂರ್ತ ಮೀರೋಗ್ತಾ ಇದೆ, ಪ್ರತಿಷ್ಠಾಪನೆ ಮಾಡೋ ಸಮಯ ಬಂದ್ಬಿಡ್ತು. ಆದ್ದರಿಂದ ತಾನೇ ಸ್ವತಃ ಮರಳಲ್ಲೇ ಲಿಂಗವನ್ನು ಮಾಡ್ತಾ ಬರ್ತಾನೆ ರಾಮ. ಆ ಮರಳಲ್ಲಿ ಲಿಂಗವನ್ನು ಮಾಡ್ತಾ 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 ಇನ್ನೇನು ಮಧ್ಯಾಹ್ನದ ಸಮಯ ಆದ ಅಲೆಗಳು ಜೋರಾಗಿ ಬಂದು ಬೀಸ್ತೋ. ಬಂದ ತಕ್ಷಣ ಎಲ್ಲ ಮರಳ ಲಿಂಗ ಏನಾಯ್ತೋ, ಮತ್ತೆ ತಿರುಗಿ ಎಲ್ಲ ಮರಳಾಗೋಯ್ತು. ಲಿಂಗವಾಕಾರದಲ್ಲಿದ್ದಿದ್ದು ಮತ್ತೆ ಎಲ್ಲ ಕೂಸ್ತು ಹೋಯ್ತು. ತಿರುಗಿ ರಾಮ ಹಾಗೆ ಮಾಡ್ತಾ ಇದ್ದ, ಹಾಗೂ ಹೀಗೂ ನೋಡ್ತಾ ಇದ್ದಾನೆ. ಆ ಸಮುದ್ರದ ಕಡೆ ಹಾಗೆ ನೋಡ್ತಾ ಇದ್ದಾನೆ. ಸಮುದ್ರದ ಕಡೆ ನೋಡ್ತಾ ನೋಡ್ತಾ ತಿರುಗಿ ಲಿಂಗವನ್ನು ಮಾಡ್ತಾನೆ. ಹೀಗೆ ಕರೆಕ್ಟಾಗಿ ಎಷ್ಟು ಸಲಿ ಅಂದರೆ 21 ಸಲಿ ಅದು ವಿಶೇಷವಾಗಿ ಮರಳೆಲ್ಲ ಹೊಟ್ಟೋಗುತ್ತೆ, ಬರುತ್ತೆ. ಕೋಪಗೊಂಡ ರಾಮನು ಅಲ್ಲೇ ನಿಂತು ಹೋಗುವಂಥ ಶಾಪವನ್ನು ಹಾಕಿದ. ಇವತ್ತಿಗೂ ಅಲೆಗಳು ಸುಮಾರು 8 ಕಿಲೋಮೀಟರ್, ಅಂದರೆ ಅಷ್ಟಮಾಧಿಪತಿ ಶನಿಯನು ಅವನ ಅಲ್ಲೇ ನಿಂತು ಹೋಗುವಂತ ಏನು ಹೇಳ್ದ, 8 ಕಿಲೋಮೀಟರ್ ನೀವು ಸಮುದ್ರದಲ್ಲಿ ಹೋದರೂ ಸಹ ಅಲೆಗಳು ಇವತ್ತಿಗೂ ಇಲ್ಲ ಆ ಸಮುದ್ರದಲ್ಲಿ. ಇದು ಜೀವಂತ ಸಾಕ್ಷಿಯಾಗಿ ನೋಡ್ಬೋದು. ಅಲೆಗಳು ಬರ್ದಿದ್ದ ಹಾಗೆ ಅವಳನ್ನ ಅಲ್ಲೇ ತಡೆ ನಿಲ್ಲಿಸಿದ ರಾಮ ಹಾಕಿದ ಶಾಪ. ಇವತ್ತಿಗೂ ಬರೀ ಸಮುದ್ರದಲ್ಲಿ ನೀರು ಮಾತ್ರ ಸುಮ್ಮನೆ ಬರುತ್ತೆ ಹೊತ್ತು, ಸಮುದ್ರದಲ್ಲಿ ಇಡೀ ಜಗತ್ತಲ್ಲಿ ಅಲೆಗಳಿಲ್ಲದೆ ಇರೋ ಕ್ಷೇತ್ರ ರಾಮೇಶ್ವರ ಒಂದೇ. ಅದಕ್ಕೆ ನೀವು ಸಮುದ್ರದಲ್ಲಿ ಸ್ವತಃ ನಡ್ಕೊಂಡು ಹೋಗ್ಬೋದು 8 ಕಿಲೋಮೀಟ್ರು, ನಿಮ್ಮ ಸೊಂಟದವರೆಗೂ ಮಾತ್ರ ನೀರು ಬರುತ್ತೆ, ಆಳವೇ ಇಲ್ಲ, ಆನಂದವಾಗಿ ನಡ್ಕೊಂಡು ಹೋಗ್ಬೋದು. ಎಷ್ಟು ಚೆನ್ನಾಗಿದೆ. ಅಲ್ಲಿ ನಿಂತು ಹೋಗಿದ್ದ ನೀರು ಇವತ್ತೊಂದು ದಿವಸ, ಅಂದರೆ ಮೊದಲು ನೀರು ಕೂಡ ಬರ್ತಾ ಇರಲಿಲ್ಲ. 8 ಕಿಲೋಮೀಟರ್ ದೂರ ನೀರಿಗೆ ಹೋಗಬೇಕಾಯಿತು ರಾಮೇಶ್ವರ ಕ್ಷೇತ್ರದಲ್ಲಿ. ಆದರೆ ನೀರು ಹೆಚ್ಚಾಗ್ತಿದೆ, ಗ್ಲೋಬಲ್ ವಾರ್ಮಿಂಗ್. ಇವತ್ತಿನ ದಿವಸ ನೀರು ಎಲ್ಲಿವರೆಗೂ ಬಂದ್ಬಿಟ್ಟಿದೆ, ರಾಮೇಶ್ವರ ದೇವಸ್ಥಾನದವರೆಗೂ ಬಂದ್ಬಿಟ್ಟಿದೆ. 8 ಕಿಲೋಮೀಟರ್ ದೂರದಲ್ಲಿದ್ದ ನೀರು ಇವತ್ತು ಅಷ್ಟು ದೂರ ಬಂದಿದೆ. ಆದರೆ ಅಲೆಗಳಿಲ್ಲ, ನೀರು ಜಾಸ್ತಿ ಬಂದ್ಬಿಡ್ತಿದೆ, ಉಕ್ತಾ ಇದೆ ನೀರು. ಎಷ್ಟು ವಿಶೇಷ ಅಂದರೆ ಕಲಿಯುಗದ ಅಂತ್ಯವನ್ನು ಅಲ್ಲೂ ತೋರಿಸ್ಕೊಡ್ತಾ ಇದ್ದಾನೆ. ಇದು ಸತ್ಯವಾದ ಘಟನೆ, ತಾವೆಲ್ಲ ಕಣ್ತುಂಬ ನೋಡಬೇಕಾದ ದೃಶ್ಯಗಳು. ಬೆಳಗಿನ ಜಾವ ಸ್ನಾನ ಮಾಡಬೇಕಾದ್ರೆ ನೀವುಗಳು ಆ ಸಮುದ್ರರಾಜನ ನಮಸ್ಕಾರ ಮಾಡಬೇಕು. ಸಮುದ್ರರಾಜನ ನಮಸ್ಕಾರ ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಆ ಮಂತ್ರವನ್ನು ಅಲ್ಲೇ ಬರೆದಿದ್ದಾರೆ. ಆ ಬಂತಿರತಕ್ಕಂಥ ಮರ್ತದಲ್ಲಿ ನೀವು ಬಿಲ್ಪತ್ರ ತಗೋಬೇಕು, ಒಂದು ಹಣ್ಣು ಹಂಪಲ ತಗೊಳ್ಳೇಬೇಕು. ಆ ಹಣ್ಣು ಹಂಪಲ ತಗೊಂಡು ಸಮುದ್ರರಾಜನ ಪೂಜೆ ಮಾಡಬೇಕು. ಪೂಜೆ ಮಾಡಿದ ಮೇಲೆ ಈ ಹಣ್ಣು ಹಂಪಲನ ಮಣ್ಣು ಒಳಭಾಗದಲ್ಲಿ ಇಡಬೇಕು. ನೀವು ಇಡೀ ಕುಟುಂಬವನ್ನು ಸ್ಮರಣೆ ಮಾಡಿಕೊಂಡು ಮಣ್ಣು ಒಳಭಾಗದಲ್ಲಿ ಇಡಬೇಕು. ತನಗೆ ತಾನೇ ತೇಲತ್ತೋ, ತನಗೆ ತಾನೇ ಮುಳುಗತ್ತೋ, ಹಾಗೇ ಇರುತ್ತೋ ಅನ್ನೋದು ಗೋಚರವಾಗತ್ತೆ. ಅದನ್ನು ತದನಂತರ ತಿಳಿಸ್ಕೊಡ್ತೀನಿ. ಆದರೆ ಸಮುದ್ರದೊಳಗೆ ಒಳಭಾಗದಲ್ಲಿ ಮರಳಿನ ಬಗ್ಗೆ ಒಳಗೆ ಹೂತಿಡಬೇಕು.
ಇಟ್ಟ ಮೇಲೆ ಎಷ್ಟೊತ್ತವರೆಗೂ ಕರ್ಮವು ಕಳೆಯುತ್ತೋ ಅಷ್ಟು ಕರ್ಮಗಳು ನಿಮಗೆ ಜಾಸ್ತಿ ಇದೆ ಅನ್ನೋದು ತೋರಿಸ್ಕೊಡ್ತಾನೆ. ಭೂಮಿಯ ಋಣ ನಿಮಗೆ ಯಾವತ್ತು ತೀರುತ್ತೋ, ಎಷ್ಟು ಸಮಯೋಚಿತವಾಗಿರ್ತಕ್ಕಂಥ ಸಮಯವು ಅಲ್ಲಿ ತೀರುತ್ತೆ. ತೆಂಗಿನಕಾಯೆಲ್ಲ ಬರೀ ಹಣ್ಣುಗಳು ಮಾತ್ರ. ಬಿಲ್ವಪತ್ರೆ ಸಮೇತವಾಗಿ ಕೈಯಲ್ಲಿ ಎರಡೂ ಕೈಯಲ್ಲಿ ಇಟ್ಕೊಂಡು ಸಮುದ್ರಾಜನ ಸ್ಮರಣೆ ಮಾಡಿಕೊಂಡು ಭೂಮಿ ಒಳಗೆ ಹೋಗಿ, ಅಂದರೆ ನೀರು ಒಳಗೆ ಮರಳಲ್ಲಿ ಹೂತು ಬಿಟ್ಟು ಇಡಬೇಕು. ಅದು ತನಗೆ ತಾನೇ ಬರಕ್ಕೆ ಶುರುವಾಗುತ್ತೆ. ಕೆಲವರಿಗೆ ದಿಢೀರಂತ ಮೇಲೆ ಬಂದ್ಬಿಡುತ್ತೆ, ಕೆಲವರಿಗೆ ಎಷ್ಟೊತ್ತಾದರೂ ಬರಲ್ಲ. ಇದು ಋಣ. ಆ ಋಣ ತೀರೋತಕ್ಕಂಥ ವಿಚಾರಗಳು ಇಷ್ಟು ಇದೆ ನಿಮ್ಮ ಮನೆ ವಂಶದ ದೋಷಗಳು ಅನ್ನೋದು ಆ ಭೂಮಿಯಲ್ಲಿ ತೋರಿಸುತ್ತೆ. ಇದು ಭೂಮಿಯ ಮಹಿಮೆ. ಅಲ್ಲಿ ನಮಸ್ಕಾರ ಮಾಡಿದ ತಕ್ಷಣ ನೀವೇನು ಮಾಡಬೇಕು, 5 ಹಿಡಿಗಳ ಮಣ್ಣನ್ನು, ಎರಡೂ ಕೈಯಲ್ಲಿ 5 ಹಿಡಿ ಮಣ್ಣುಗಳನ್ನು ಒಂದು ಕವರ್ಗೆ ಹಾಕೋಬೇಕು. ಇದನ್ನು ಶೋಧಿಸ್ಕೋಬೇಕು. ಮರಳನ್ನು ಕಲೆಕ್ಟ್ ಮಾಡದೇ ಇದ್ರೆ, ಕಾಶಿಗೆ ಹೋಗದೇ ಇದ್ರೆ ಪ್ರಯೋಜನವಿಲ್ಲ. ಆದ್ದರಿಂದ ಮರಳನ್ನು ತಗೊಳ್ಳೇಬೇಕು. 5 ಹಿಡಿಗಳ ಮಣ್ಣನ್ನು, ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ, ಈ ದೇಹ ಬಂದಿರತಕ್ಕಂಥದ್ದು ಮಣ್ಣಿಂದ ಹೋಗುತ್ತೆ. ಆ ಪಂಚಭೂತಗಳು ನಮ್ಮ ದೇಹದಲ್ಲಿ ಅಡಗಿದೆ. ಪರಮೇಶ್ವರನು ಪಂಚಭೂತಗಳಲ್ಲೇ ಆವರಿಸಿಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಮಹಿಮೆ ನಾವು ಆ ಮರಳು ತಗೋಬೇಕು ಅಂತ ಆ ಋಣವನ್ನು ನಾವು ಪರಿವರ್ತನೆ ಮಾಡಿಕೊಂಡು ಬೇರೆ ಕಡೆಯಿಂದ 5 ಮರಳುಗಳನ್ನು, ಅಂದರೆ ಮರಳನ್ನು ಪೂರ್ತಿಗೆ ಒಂದು ತಗೋಬೇಕು. 1 ಹಿಡಿ ಒಂದು ಕವರ್ಗೆ ಹಾಕ್ಕೊಳ್ಳಿ, 2 ಹಿಡಿ 2 ಕವರ್ಗೆ ಹಾಕ್ಕೊಳ್ಳಿ, 3 ಹಿಡಿ 3, ಹಾಗೆ 4, 5 ಸಮೇತವಾಗಿ ತಗೊಂಡು ಶೋಧಿಸ್ಕೋಬೇಕು. ನೀವೇನಾಗತ್ತೆ, ಮರಳನ್ನು ಹಿಂಡಕ್ಕಾಗಲ್ರಿ, ನೀರು ಅದು ಓಲ್ಡ್ಕೊಂಡು ಆರಿಸ್ಬೇಕು ಚೆನ್ನಾಗಿ. ಕಾಶಿ ಆಗೋವರೆಗೂ ಬೇಕಲ್ಲ, ಅದಕ್ಕೆ ಸ್ವಲ್ಪ ಹೇಳ್ಕೊಡ್ತೀನಿ. ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಡಿ, ಅದನ್ನು ಎತ್ಕೊಂಡು ಹೋಗಿ ಸೂಟ್ ಕೇಸಲ್ಲಿ ಇಟ್ಕೊಬೇಡಿ, ಎಲ್ಲ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ದೂರದಲ್ಲಿ ಒಂದು ಕವರ್ ಇಟ್ಕೊಳ್ಳಿ, ಸಪ್ರೇಟಾಗಿ ಇಟ್ಕೊಳ್ಳಿ, ಆ ಬ್ಯಾಗಲ್ಲಿ ಹಾಕಿ ಇಟ್ಕೊಳ್ಳೇಬೇಕು. ಆ ಮರಳು ನೀವು ತಗೊಳ್ಳದೇ ಇದ್ದರೆ, ಕಾಶಿಗೆ ಹೋಗದೇ ಇದ್ದರೆ, ವಾಪಸ್ ರಾಮೇಶ್ವರಕ್ಕೆ ಬರದೇ ಇದ್ದರೆ ಪ್ರಯೋಜನವಿಲ್ಲ ನಿಮ್ಮ ಜನ್ಮ. ಆದ್ದರಿಂದ ಭೂಮಿಯಲ್ಲಿ, ಭಾರತ ದೇಶದಲ್ಲಿ ಹುಟ್ಟಿದವನು ಪ್ರತಿಯೊಬ್ಬ ಈ ಭೂಮಿಯಲ್ಲಿ ಕಾಲಿಡದೇ ಇದ್ದರೆ ಬಹಳ ಕಷ್ಟ. ಅದಕ್ಕೆ ಇಂಥ ಕಷ್ಟಕಾಲವಾಗಿರ್ತಕ್ಕಂಥವರು ನಾವು ಮರಳನ್ನು 5 ಹಿಡಿ ತಗೊಂಡ್ಮೇಲೆ ಏನು ಮಾಡಬೇಕು, ಇವತ್ತಿನ ಸಂಸ್ಕಾರದಲ್ಲಿ ಪರಿಪೂರ್ಣವಾಗಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಅವಕಾಶ. ನೀವು ಮರಳನ್ನು ತಗೊತಾ ಇರಿ, ಮಿಕ್ಕ ವಿಚಾರ ಮಾತಾಡಿ.